ರಾಜ್ಯ ಕಾಂಗ್ರೆಸ್ ಸರ್ಕಾರ ಈ ಹಿಂದೆ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿತ್ತು. ಆದ್ರೆ ಇದೀಗ ಇದೇ ಗ್ಯಾರಂಟಿ ಯೋಜನೆಗೆ ಒಂದಷ್ಟು ಸರ್ಜರಿಯನ್ನ ಮಾಡೋಕೆ ಸರ್ಕಾರ ಹೊರಟಿದೆ. ಹೌದು, ಈ ಹಿಂದೆ ನಿಮ್ಗೆ ಗೊತ್ತಿರಬಹುದು, ಚುನಾವಣಾ ಸಮಯದಲ್ಲಿ ಈ ಒಂದು ಯೋಜನೆಯನ್ನ ಘೋಷಣೆ ಮಾಡಿದ್ರು. ಯಾವುದೇ ರೂಲ್ಸ್ ರೆಗ್ಯುಲೇಷನ್ ಗಳನ್ನ ಇದಕ್ಕೆ ಮಾಡಿರ್ಲಿಲ್ಲ. ಆದ್ರೆ ಈಗ ಸರ್ಕಾರದ ಬೊಕ್ಕಸಕ್ಕೆ ಸಿಕ್ಕಾಪಟ್ಟೆ ನಷ್ಟ ಆಗ್ತಾ ಇದೆ ಅನ್ನೋದು ಗೊತ್ತಾಗಿ ರೂಲ್ಸ್ ಗಳನ್ನ ತರಲಿಕ್ಕೆ ಹೊರಟಿದೆ. ನೋಡಿ, ಒಂದು ಯೋಜನೆಯನ್ನ ನೀವು ತರ್ತೀರಿ ಅಂತಂದ್ರೆ ಮೊದಲಿಗೆ ರೂಲ್ಸ್ ಅನ್ನ ಫಿಕ್ಸ್ ಮಾಡಬೇಕು. ನಂತರ ಇದರಿಂದ ನಮ್ಗೆ ನಷ್ಟ ಆಗ್ತಿದೆ ಅನ್ಕೊಂಡು ಅದನ್ನ ಬೈಫರ್ಗೇಟ್ ಮಾಡೋದಲ್ಲ. ನೋಡಿ, ಈ ಯೋಜನೆಗಳು ಫಾರ್ ಎಕ್ಸಾಂಪಲ್ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಇರಬಹುದು. ತಿಂಗಳಿಗೆ 2,000 ಖಾತೆಗೆ ಹಾಕಬೇಕು, ಅದು ಕೆಲವು ಕಂತುಗಳು ಕರೆಕ್ಟ್ ಆಗಿ ಬೀಳಲಿಲ್ಲ, ಇದೆಲ್ಲ ತೊಂದರೆಗಳಾಯ್ತು. ಹಾಗೆ ಈ ಒಂದು ಯೋಜನೆಯನ್ನ ಘೋಷಣೆ ಮಾಡುವಾಗ ನನ್ನ ಮನೆಯವ್ರಿಗೂ ಫ್ರೀ, ನಿನ್ನ ಮನೆಯವ್ರಿಗೂ ಫ್ರೀ ಅನ್ಕೊಂಡು ಡೈಲಾಗ್ ಗಳನ್ನ ಹೊಡೆದು ಬಿಟ್ರು. ಆದ್ರೆ ಇದೀಗ ಇದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಳನ್ನ ಹಾಕ್ತಿದ್ದಾರೆ. ಯಾಕೆ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಳು ಬಂತು, ಇನ್ ಮುಂದೆ ಯಾವ್ಯಾವ ರೂಲ್ಸ್ ಗಳು ಪಾಲನೆ ಆಗುತ್ತೆ, ಯಾವ್ಯಾವ ಫಲಾನುಭವಿಗಳು ಮಾತ್ರ ಗ್ಯಾರಂಟಿ ಯೋಜನೆಗೆ ಅರ್ಹರು, ಎಲ್ಲ ವಿಚಾರದ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ನೀಡುತ್ತೇನೆ. ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಇತ್ತೀಚೆಗಷ್ಟೇ ಸರ್ಕಾರ ಒಂದು ಮಾತನ್ನ ಹೇಳಿತ್ತು. ಅದೇನಂತಂದ್ರೆ, ನಕಲಿ ಫಲಾನುಭವಿಗಳಿಂದ ಸರ್ಕಾರಕ್ಕೆ 70 ಕೋಟಿ ನಷ್ಟ ಆಗಿದೆಯಂತೆ. ಸೊ ಈ 70 ಕೋಟಿ ಸೋರಿಕೆಯನ್ನ ನಾವು ಸರಿಪಡಿಸಬೇಕು. ಹಾಗಾಗಿ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಯೋಜನೆ ಇದೆಲ್ಲದರಲ್ಲೂ ಒಂದಿಷ್ಟು ಸರ್ಜರಿಯನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ. ನೋಡಿ ಸ್ವಾಮಿ, 70 ಕೋಟಿ ನಷ್ಟ ಆಯ್ತಲ್ಲ, ನೀವೇನ್ ಕಡ್ಲೆಪುರಿ ತಿಂತಿದ್ರ? ಫಸ್ಟಿಗೆ ರೂಲ್ಸ್ ಹಾಕಬೇಕಿತ್ತು ತಾನೆ. ನಕಲಿ ಫಲಾನುಭವಿಗಳ ಅಕೌಂಟಿಗೂ ಹಣ ಹೋಗುತ್ತೆ ಅಂತಂದ್ರೆ ಅದು ತಪ್ಪು ಜನರದ್ದಲ್ಲ. ಆ ನಕಲಿ ಅಕೌಂಟಿಗೆ ಹಣ ಹಾಕಿದ ಅಧಿಕಾರಿ ಯಾರು, ಅವನ್ ಹಿಡ್ಕೊಂಡು ನೀವು ತರಾಟೆಗೆ ತೆಗೆದುಕೊಳ್ಬೇಕು. ಅವನ ಹತ್ರನೇ ಆ ಹಣವನ್ನ ನೀವು ಕಿತ್ಕೊಳ್ಬೇಕು. ಯಾಕಂತಂದ್ರೆ ನಕಲಿ ಅಕೌಂಟಿಗೂ ಸರ್ಕಾರ ಹಣ ಹಾಕುತ್ತೆ ಅಂತಂದ್ರೆ ಅದನ್ನು ವೆರಿಫಿಕೇಶನ್ ಮಾಡುವಷ್ಟು ಟೈಮ್ ನಿಮ್ಮಲ್ಲಿ ಇರ್ಲಿಲ್ವಾ? ಅಥವಾ ಅದಕ್ಕೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ತರುವಷ್ಟು ಕೆಪಾಸಿಟಿ ನಿಮ್ಮಲ್ಲಿ ಇರ್ಲಿಲ್ವಾ? ಫಸ್ಟ್ ಆಫ್ ಆಲ್ 70 ಕೋಟಿ ನಷ್ಟ ಏನ್ ದೊಡ್ಡ ನಷ್ಟ ಅಲ್ಲ ಬಿಡಿ. ಯಾಕಂತಂದ್ರೆ ಈಗ ಉದಾಹರಣೆಗೆ ನೀವು ಬೇರೆ ಇಲಾಖೆಗಳಲ್ಲಿ ಇದೇ ತರ ಸೋರಿಕೆ ಎಷ್ಟಾಗ್ತಿದೆ ಅನ್ನೋದ್ರ ಪಟ್ಟಿ ತೆಗೆದ್ರೆ ಇದೆಲ್ಲ ದೊಡ್ಡ ಲೆಕ್ಕನೇ ಅಲ್ಲ. 70 ಕೋಟಿ ನಿಮ್ಗೆ ದೊಡ್ಡ ಅಮೌಂಟ್ ಕೂಡ ಅಲ್ಲ. ಅನೇಕ ಇಲಾಖೆಗಳಲ್ಲಿ ನೂರಾರು ಕೋಟಿ ಸ್ಕ್ಯಾಮ್ಗಳು ಆಗಿದೆ. ಕೆಲವೊಂದು ಇಲಾಖೆಗಳಲ್ಲಿ ಸಾವಿರಾರು ಕೋಟಿ ಸ್ಕ್ಯಾಮ್ ಆಗಿದ್ದು ಉಂಟು. ಈ ಒಂದು 70 ಕೋಟಿ ನಷ್ಟ ಏನಾಗಿದೆ ನೋಡಿ, ಅದನ್ನ ಜನರ ಮೇಲೆ ಹಾಕುವಂತ ಪ್ರಯತ್ನಕ್ಕೆ ಸರ್ಕಾರ ಈಗ ಮುಂದಾಗ್ತಾ ಇರೋದು. ನಕಲಿ ಫಲಾನುಭವಿಗಳಿದ್ದಾರೆ, ಅವರಿಂದ 70 ಕೋಟಿ ನಷ್ಟ ಆಯ್ತು. ಸೊ ನಕಲಿ ಫಲಾನುಭವಿಗಳ ಅಕೌಂಟಿಗೆ ಹೇಗೆ ಹಣ ಹೋಯ್ತು, ಅದಕ್ಕೆ ಏನು ಕಾರಣ, ಆ ವೆರಿಫಿಕೇಶನ್ ಮಾಡಬೇಕಿತ್ತು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ನಾಲೆಜ್ ಕೂಡ ಸರ್ಕಾರಕ್ಕೆ ಇರ್ಲಿಲ್ವಾ ಅಂತ ಕೇಳೋದು. ಒಂದು ಇಷ್ಟು ದೊಡ್ಡ ಆರ್ಥಿಕತೆಗೆ ಹೊಡೆತ ಬೀಳುವಂತ ಯೋಜನೆಯನ್ನ ನೀವು ತರೋಕ್ ಹೊರಟಾಗ ಅದರ ಸಾಧಕ ಬಾಧಕಗಳನ್ನ ನೀವು ಮೊದಲೇ ಆಲೋಚನೆ ಮಾಡಬೇಕು. ಈಗ ಆ ಮಧ್ಯದಲ್ಲಿ ಕೈ ಬಿಟ್ಟು ಯಾರೋ ಒಂದಿಷ್ಟು ಫಲಾನುಭವಿ ನಾನು ಕೊಡಲ್ಲ, ಈಗ ಇವರಿಗೆ ರಿಸ್ಟ್ರಿಕ್ಷನ್ಸ್ ಆಗ್ತೇವೆ ಅಂತೆಲ್ಲ ಹೋಗ್ಬಿಟ್ರೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಸರ್ಕಾರಕ್ಕೆ ಇದು ನೆಗೆಟಿವ್ ಆಗುತ್ತೆ, ಡ್ಯಾಮೇಜ್ ಕೂಡ ಆಗುತ್ತೆ. ಯಾಕಂತಂದ್ರೆ ಒಂದಿಷ್ಟು ಜನ ಗೃಹ ಜ್ಯೋತಿಯನ್ನ ನಂಬ್ಕೊಂಡು ಜೀವನವನ್ನ ನಡೆಸ್ತಾ ಇರ್ತಾರೆ. ಈಗ ಬಡವರಾಗಿರ್ಬೋದು, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರ್ಬೋದು. ಈಗ ದೊಡ್ಡ ಶ್ರೀಮಂತರಿಗೆ ಇದು ದೊಡ್ಡ ಎಫೆಕ್ಟ್ ಆಗಲ್ಲ. ಆದ್ರೂ ಮುಂಚೆಯೇ ನೀವು ಇದ್ರ ಬಗ್ಗೆ ಒಂದು ಕೂಲಂಕುಷವಾದ ಅಧ್ಯಯನವನ್ನ ಮಾಡಬೇಕಿತ್ತು. ಇದು ಆರ್ಥಿಕ ವ್ಯವಸ್ಥೆಗೆ ಎಷ್ಟು ಹೊಡೆತ ಬಿದ್ದಿದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಆದ್ರೂ ಕೂಡ ನನಗೂ ಇರ್ಲಿ ನಿನಗೂ ಇರ್ಲಿ ಅನ್ಕೊಂಡು ಫ್ರೀ ಬೀಸ್ ಕೊಡ್ತಾ ಬಂದ್ರಲ್ಲ, ಈಗ ಯಾಕೆ ಅದನ್ನ ಕಟ್ ಮಾಡ್ತಿದ್ದೀರಿ ಅಂತ ಜನ ಕೇಳಬಹುದು. ಯಾಕೆ ಕೇಳಬಾರ್ದು? ಈಗ ಸಡನ್ ಆಗಿ ರೂಲ್ಸ್ ಮಾಡಕ್ ಹೊರಟಾಗ ಜನರಿಗೂ ಅದು ಒಂಚೂರು ಬೇಸರವನ್ನ ತರಿಸುತ್ತೆ. ಇನ್ನೊಂದಿಷ್ಟು ಜನ ಗೃಹಲಕ್ಷ್ಮಿಯನ್ನ ನಂಬ್ಕೊಂಡು ಪ್ಲಾನ್ ಮಾಡಿರ್ತಾರೆ, ಅವರಿಗೂ ಕೂಡ ಇದು ಎಫೆಕ್ಟ್ ಆಗ್ಬಿಟ್ರೆ ನೋಡಿ, 2,000 ರೂಪಾಯಿ ಏನಿದೆ ನೋಡಿ, ಇದ್ರ ಮೂಲಕ ತುಂಬಾ ಜನ ಈಗ ತಮ್ಮ ಜೀವನವನ್ನ ಕಟ್ಕೊಂಡಿದ್ದಾರೆ. ಸೊ ಹಾಗಾಗಿ ನಾನು ಏನ್ ಹೇಳ್ತಾ ಇರೋದು ಅಂತಂದ್ರೆ, ನೀವು ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ಮೊದಲೇ ತರಬೇಕಿತ್ತು. ಈಗ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗಿದೆ ಅನ್ಕೊಂಡು ಕಿರ್ಚಾಡೋದಲ್ಲ. ಸೊ ಈಗ ಇವ್ರು ತಂದಿರುವಂತ ಒಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು ಮೊದಲೇ ತಂದ್ಬಿಟ್ಟಿದ್ರೆ ಇವತ್ತು ಆ 70 ಕೋಟಿ ನಷ್ಟ ಆಗೋದು ತಪ್ಪಿತ್ತು. ಯಾರ್ಯಾರು ಫಲಾನುಭವಿಗಳಿದ್ದಾರೆ ಅವರಿಗೆ ಮಾತ್ರ ಅಮೌಂಟ್ ಅನ್ನೋದು ಹೋಗ್ತಾ ಇತ್ತು. ಈಗ ಏನಾಗ್ಬಿಟ್ಟಿದೆ ಅಂತಂದ್ರೆ ಫಲಾನುಭವಿಗಳಿಗೂ ಅಮೌಂಟ್ ಹೋಗಿದೆ, ಬೇಕಾಬಿಟ್ಟಿ ದುಡ್ಡಿದ್ದವರಿಗೂ ಅಮೌಂಟ್ ಹೋಗಿದೆ, ಟ್ಯಾಕ್ಸ್ ಕಟ್ಟೋರಿಗೂ ಅಮೌಂಟ್ ಹೋಗಿದೆ. ಸರ್ಕಾರ ನೀವು ನಡೆಸ್ತೀರಿ ಅಂತಂದ್ರೆ ಇದ್ರ ಮೇಲೆ ಗಂಭೀರವಾದಂತ ಒಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಹಾಕ್ಲೇಬೇಕು. ಶಕ್ತಿ ಯೋಜನೆಯಿಂದ ನಮ್ಮ ರಾಜ್ಯದ ಆರ್ಥಿಕತೆ ಅನ್ನೋದು ಹಳ್ಳ ಹಿಡಿದು ಹೋಗ್ಬಿಟ್ಟಿದೆ. ಮೋಸ್ಟ್ಲಿ ಈಗ ಡಿ.ಕೆ. ಶಿವಕುಮಾರ್ ಅವರು ಚರ್ಚೆ ಮಾಡಿದ ನಂತರ ಅವ್ರಿಗೆ ಅನಿಸ್ತೇನೋ, ಹೀಗೆ ಗ್ಯಾರಂಟಿಯನ್ನು ಕೊಡ್ತಾ ಹೋದ್ರೆ ನಮ್ಗೆ ಕಷ್ಟ ಆಗುತ್ತೆ, ಅದನ್ನ ಬೈಫರ್ಗೇಟ್ ಮಾಡಿ ಅದನ್ನ ಕಮ್ಮಿ ಮಾಡಿ ಫಲಾನುಭವಿಗಳ ಸಂಖ್ಯೆಯನ್ನ ಕಮ್ಮಿ ಮಾಡ್ತಾ ಹೋದ್ರೆ ಸರ್ಕಾರವನ್ನ ಸೇಫ್ ಮಾಡಬಹುದು ಅಂತ ಆಲೋಚನೆ ಮಾಡಿರ್ಬೇಕು.
ಹಾಗಾಗಿಯೇ ಈ ತರದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಈಗ ಸರ್ಕಾರ ಹಾಕ್ತಾ ಇರುವಂತದ್ದು. ಸೊ ಏನೇನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಂತ ಅಂದ್ರೆ, ಆಧಾರ್ ಮತ್ತು ವೋಟರ್ ಐಡಿ ಇದ್ರೆ ಮಾತ್ರ ಗ್ಯಾರಂಟಿ ನೀಡೋಕೆ ತೀರ್ಮಾನವನ್ನ ಮಾಡಲಾಗಿದೆ. ಫಲಾನುಭವಿಗಳ ರಿವೆರಿಫಿಕೇಶನ್ ಆಗುತ್ತೆ. ಈ ಹಿಂದೆ ವೆರಿಫಿಕೇಶನ್ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿಯಾಗಿ ಮಾಡಿದ್ದಾರೆ ಗೊತ್ತಿಲ್ಲ. ಸರ್ಕಾರದ ಕೆಲ ಅಧಿಕಾರಿಗಳು ತಮಗೆ ಬೇಕಾದ ಲಂಚವನ್ನ ತೆಗೆದುಕೊಂಡು ಯಾರ್ಯಾರಿಗೂ ಈ ಯೋಜನೆಯನ್ನ ನೀಡ್ತಾನು ಹೋಗ್ಬೋದಲ್ಲ. ಮೊದಲು ಅಧಿಕಾರಿಗಳಿಗೆ ಬೆಂಡೆತ್ತೋ ಕೆಲಸವನ್ನ ಮಾಡಿ ಈಗ ರಿವೆರಿಫಿಕೇಶನ್ ನೀವು ಮಾಡ್ತೀರಿ ಅಂತಂದ್ರೆ, ಈ ಹಿಂದೆ ವೆರಿಫಿಕೇಶನ್ ಮಾಡಿದ್ರಲ್ಲ ಅವಾಗ ಎಲ್ಲಿ ಹೋಗಿತ್ತು? ಅವಾಗ ಇದ್ರ ಬಗ್ಗೆ ಆಲೋಚನೆ ಮಾಡ್ಬೇಕಿತ್ತಾನೆ. ಅವಾಗ್ಲೇ ರೂಲ್ಸ್ ಹಾಕಿದ್ರೆ ಇವತ್ತು ಉಳಿತಿತ್ತಲ್ಲ, ದುಡ್ಡು ನಷ್ಟ ಆಗೋದು ತಪ್ಪಿತ್ತಲ್ಲ. ಯಾಕೆ ಸರ್ಕಾರ ಇದ್ರ ಬಗ್ಗೆ ಎಲ್ಲ ಆಲೋಚನೆ ಮಾಡ್ಲಿಲ್ಲ? ಇನ್ನು ಈ ಒಂದು ಪರಿಷ್ಕರಣೆ ಮಾಡ್ಲಿಕ್ಕೆ ಅಧಿಕಾರಿಗಳು ಮನೆ ಮನೆಗೆ ಬರ್ತಾರಂತೆ. ಗೃಹಲಕ್ಷ್ಮಿ ಗೃಹಜ್ಯೋತಿ ದಾಖಲೆಯನ್ನ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಕೊಡೋ ಪ್ರಯತ್ನವನ್ನ ಮಾಡ್ತಾರೆ. ವೋಟರ್ ಐಡಿ ಹಾಗೂ ಮತದಾರರ ಪಟ್ಟಿಯಲ್ಲಿ ಹೆಸರಿದ್ರೆ ಮಾತ್ರ ಗ್ಯಾರಂಟಿ ಸಿಗುತ್ತೆ. ಯಾಕಂತಂದ್ರೆ ಆ ದುಡ್ಡು ಯಾರಿಗೆ ಹೋಗುತ್ತೆ ನೋಡಿ, ಅದು ವೋಟ್ ಆಗಿ ಕನ್ವರ್ಟ್ ಆಗ್ಲಿ ಅನ್ನೋದು ಸರ್ಕಾರದ ಆಲೋಚನೆ. ವೋಟರ್ ಐಡಿ ಇದ್ದವ್ರಿಗೆ ಕೊಟ್ಟರೆ ಮಾತ್ರ ಅದು ಅವರಿಗೂ ಬೆನಿಫಿಟ್ ಆಗುತ್ತೆ. ಸೊ ಇದರಲ್ಲೂ ಸರ್ಕಾರದ ಒಂದಿಷ್ಟು ಸ್ವಾರ್ಥಗಳಿದೆ. ಫಸ್ಟ್ ವೋಟರ್ ಐಡಿ ಮಾಡಿಸಿ ಇದನ್ನ ಮಾಡಿದ್ರೆ ಬೆಟರ್ ಇತ್ತು. ಕೆಲವರಿಗೆ ವೋಟರ್ ಐಡಿ ಇರೋದಿಲ್ಲ, ಅದನ್ನು ಕೂಡ ಸರ್ಕಾರ ಆಲೋಚನೆ ಮಾಡಬೇಕು. ಇನ್ನು ವೋಟರ್ ಐಡಿ ಮತ್ತು ಮತದಾರರ ಪಟ್ಟಿಯಲ್ಲಿ ಹೆಸರಿದ್ರೆ ಮಾತ್ರ ಅನ್ನೋದು, ಸೊ ಆಬ್ವಿಯಸ್ಲಿ ಅದು ಬೇಕೇ. ಶಕ್ತಿ ಯೋಜನೆಯಿಂದ ಸಾರಿಗೆ ಇಲಾಖೆಗೆ 5,173 ಕೋಟಿ ಮೊತ್ತ ಎಫೆಕ್ಟ್ ಆಗಿರುವಂತದ್ದು. ಶಕ್ತಿ ಯೋಜನೆಯನ್ನ ತಂದ್ರಿ, ಅದಕ್ಕೂ ನಿಬಂಧನೆಗಳನ್ನು ಹಾಕಬೇಕಿತ್ತು, ಹಾಕ್ಲಿಲ್ಲ. ಎಲ್ರಿಗೂ ಫ್ರೀ ಕೊಡ್ತಾ ಹೋದ್ರಿ. ಅಲ್ಲಿ ಮನೇಲಿ ಕಾರ್ ಇದ್ದವರು ಕೂಡ ಬಸ್ಸಲ್ಲಿ ಫ್ರೀಯಲ್ಲಿ ಓಡಾಡ್ತಾರೆ, ಮನೆಯಲ್ಲಿ ವೆಹಿಕಲ್ ಇಲ್ದಿದ್ದವರು ಕೂಡ ಬಸ್ಸಲ್ಲಿ ಓಡಾಡ್ತಾರೆ. ಶ್ರೀಮಂತರಿಗೆ ಯಾವ ಸೌಕರ್ಯ ಸಿಗಬೇಕು ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೆ ಕ್ಲಾರಿಟಿ ಇರಬೇಕು. ಅದಿಲ್ಲ ಅಂತಂದ್ರೆ ಹೀಗೆ ಆಗತ್ತೆ. ಎಲ್ರಿಗೂ ಕೊಡ್ತೇನೆ ಅಂತ ಹೋದಾಗ ಅದು ಒಳ್ಳೆಯ ಬೆಳವಣಿಗೆ ಅಲ್ಲ. ಈಗ ಒಂದಿಷ್ಟು ರೂಲ್ಸ್ ಗಳನ್ನ ತಂದಿದ್ದಾರೆ. GST ಕಟ್ಟೋರಿಗೆ ಗೃಹಲಕ್ಷ್ಮಿ ಸಿಗೋದಿಲ್ಲ, ಸರ್ಕಾರದ ಈ ಯೋಜನೆಗಳು ಸಿಗೋದಿಲ್ಲ ಅಂತ. ಈ ಹಿಂದೆ ಅದನ್ನ ಮಾಡಬೇಕಿತ್ತು ತಾನೆ. GST ಕಟ್ಟೋರು ಅಥವಾ ಟ್ಯಾಕ್ಸ್ ಕಟ್ಟೋರು, ಸರ್ಕಾರಿ ನೌಕರರಿಗೆ ಅವರ ಮನೆಯವರಿಗೆ ಸಿಗಲ್ಲ ಅನ್ನೋದನ್ನ ಈಗ ಈ ರೂಲ್ಸ್ ಅನ್ನ ಮಾಡ್ತಾ ಇರೋದು. ನೋಡಿ ಎಷ್ಟು ನಮ್ಮ ಸರ್ಕಾರ ಕುಲಗೆಟ್ಟು ಹೋಗಿದೆ ಅಂತ. ಅವರಿಗೆ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಮೊದಲೇ ಹಾಕ್ಲಿಕ್ಕೆ ಏನ್ ದಾಡಿ, ವೋಟ್ ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ರು. ವೋಟ್ ಬಂದ ಮೇಲೆ ಇವ್ರಿಗೆ ಹೆಂಗ್ ಬೇಕೋ ಹಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ರೀತಿಯಾಗಿ ಜನರು ಕಲ್ಪನೆ ಮಾಡ್ಕೊಳ್ತಾ ಇದ್ದಾರೆ. ಸೊ ಒಟ್ಟಾರೆ ಏನಾಗ್ತಿದೆ ಅಂತಂದ್ರೆ, ಅರ್ಹ ಫಲಾನುಭವಿಗಳಿಗೆ ಮಾತ್ರ ಗ್ಯಾರಂಟಿ ಲಾಭ ಸಿಗಬೇಕು ಅನ್ನುವಂತ ತೀರ್ಮಾನಕ್ಕೆ ಬಂದಿದೆ. ಇಲ್ಲಿ ಕೆಲವೊಂದು ನ್ಯೂನ್ಯತೆಗಳು ಎಲ್ಲೆಲ್ಲಿ ಇದೆ ಅನ್ನೋದನ್ನ ನಾನು ಹೇಳ್ತೇನೆ. ಬೇರೆ ರಾಜ್ಯದ ಫಲಾನುಭವಿಗಳಿಗೂ ಈ ಒಂದು ಅಮೌಂಟ್ ಅನ್ನೋದು ಸಿಕ್ಕಿದೆಯಂತೆ. ನೋಡಿ, ಬೇರೆ ರಾಜ್ಯದಿಂದ ಬಂದು ಈ ರಾಜ್ಯದಲ್ಲಿ ಇರುವಂತಹ ಒಂದಿಷ್ಟು ಫಲಾನುಭವಿಗಳಿಗೂ 2,000 ರೂಪಾಯಿ ಅಕೌಂಟಿಗೆ ಹೋಗಿದೆ. ಇದು ಸರ್ಕಾರದ ಲೋಪ. ನೋಡಿ, ಯಾವ್ದಾವ್ದೋ ರಾಜ್ಯದವ್ರು ಬಂದು ಇಲ್ಲಿ ಕೂತ್ಕೊಂಡ್ರು ಅವ್ರ ಅಕೌಂಟಿಗೂ ಹೋಗಿದೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಈ ಮ್ಯಾನೇಜ್ಮೆಂಟ್, ಗೃಹಲಕ್ಷ್ಮಿ ಗೃಹಜ್ಯೋತಿ ಶಕ್ತಿ ಯೋಜನಾ ಮ್ಯಾನೇಜ್ಮೆಂಟ್ ಅನ್ನೋದು ಕುಲಗೆಟ್ಟು ಹೋಗಿದೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಅಧಿಕಾರಿಗಳ ಲೋಪದೋಷ ಇರ್ಬೋದು, ಸರ್ಕಾರದ ನಿರ್ಲಕ್ಷ್ಯ ಇರ್ಬೋದು, ಇದೆಲ್ಲವನ್ನ ನಾವು ಗಂಭೀರವಾಗಿ ಪರಿಗಣಿಸಬೇಕು. ಯಾಕೆ ಅಂತಂದ್ರೆ ಇಷ್ಟು ನ್ಯೂನ್ಯತೆಗಳು, ಒಂದು ಸರ್ಕಾರ ನಡೆಸುವಾಗ ಇಷ್ಟು ನ್ಯೂನ್ಯತೆಗಳಿಂದ ನೀವು ಸರ್ಕಾರವನ್ನ ನಡೆಸ್ತಾ ಹೋದ್ರಿ ಅಂತಂದ್ರೆ ರಾಜ್ಯ ದಿವಾಳಿ ಆಗೋದು ಖಂಡಿತ. ದಿವಾಳಿ ಆಗ್ಲಿಕ್ಕೆ ಏನು ಉಳಿದಿಲ್ಲ. ಈಗ ಅದನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಈ ತರದ ರೂಲ್ಸ್ ಗಳನ್ನ ನೀವು ತಂದಿರೋದು. ರೂಲ್ಸ್ ಅನ್ನ ತಂದಿದ್ದೀರಿ ಎಲ್ಲ ಹೌದು, ಆದ್ರೆ ಈ ಹಿಂದೆ ತರ್ಲಿಕ್ಕೆ ಏನ್ ದಾಡಿ ನಿಮ್ಗೆ ಅಂತ. ಈಗ ಯೋಜನೆಗಳ ಫಲಾನುಭವಿಗಳನ್ನ ನೀವು ಶಾರ್ಟ್ ಲಿಸ್ಟ್ ಮಾಡ್ತೀರಿ ಅಥವಾ ಬೈಫರ್ಗೇಟ್ ಮಾಡ್ತೀರಿ. ಈ ಹಿಂದೆ ನೋಡಿ, ಈಗ ಬೇರೆ ರಾಜ್ಯದ ಜನರಿಗೂ ಹೋಗಿದೆ ಅಂತಂದ್ರೆ ಏನು, ಬೇರೆ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಬಂದು ಇಲ್ಲಿ ಜೀವನ ನಡೆಸೋರ ಅಕೌಂಟಿಗೂ ಹೋಗಿದೆ ಅಂತಂದ್ರೆ ಈಗ ಅದ್ರ ಬಗ್ಗೆ ನೀವು ಆಲೋಚನೆ ಮಾಡ್ತೀರಿ. ಅಕೌಂಟಿಗೆ ಹಾಕುವಾಗ ಆಲೋಚನೆ ಮಾಡ್ಬೇಕಿತ್ತ ಬೇಡವಾ? ಏನ್ ಮಾಡಕ್ ಹೊರಟಿದ್ದೀರಿ? ರಾಜ್ಯವನ್ನ ಮಾರ್ತಾ ಇದ್ದೀರಾ? ಈ ತರ ನೀವು ಬೇಕಾಬಿಟ್ಟಿ ಮಾಡ್ಕೊಂತ ಹೋದ್ರೆ ರಾಜ್ಯದ ಪರಿಸ್ಥಿತಿ ಏನಾಗಬಹುದು? ಇನ್ನು ಸರ್ಕಾರಿ ನೌಕರರಿಗೆ ಗ್ಯಾರಂಟಿ ಸಿಗೋದಿಲ್ಲ ಅಂತ ಈಗ ಬಂದ್ಕೊಂಡು ನಾವು ಸರ್ಕಾರಿ ನೌಕರರಿಗೆ ಕೊಡುದಿಲ್ಲ ಅಂತಂದ್ರೆ ಈಗ ನೀವು ಯಾಕೆ ಮಾಡಕ್ ಹೊರಟಿದ್ದೀರಿ? ಬೊಕ್ಕಸಕ್ಕೆ ಎಫೆಕ್ಟ್ ಬೀಳ್ತಾ ಇದೆ, ಅದಕ್ಕೆ ಮಾಡಕ್ ಹೊರಟಿದ್ದೀರಿ. ಇನ್ನು ನೋಡಿ, ಬ್ಯಾಂಕ್ ಖಾತೆ ಕರ್ನಾಟಕ ರಾಜ್ಯದ್ದೇ ಆಗಿರ್ಬೇಕಂತೆ. ಬೇರೆ ರಾಜ್ಯದ ಬ್ಯಾಂಕ್ ಡೀಟೇಲ್ಸ್ ಇದ್ರೆ ಅವ್ರ ಖಾತೆಗೆ ಹೋಗೋದಿಲ್ಲ ಅಂತ. ಯೂಶುವಲಿ ಬೇರೆ ರಾಜ್ಯದ ಇರೋದಿಲ್ಲ, ಬೇರೆ ರಾಜ್ಯದವ್ರು ಇಲ್ಲಿ ಬಂದಿದ್ರೆ ಅವ್ರ ಖಾತೆಗಳ ಅಲ್ಲಿ ಇರಬಹುದು. ಇದನ್ನೆಲ್ಲ ಆವಾಗ್ಲೇ ಥಿಂಕ್ ಮಾಡಿದ್ರೆ ಆ 70 ಕೋಟಿ ಉಳಿತಾ ಇತ್ತು ತಾನೆ, ಅದಕ್ಕಿಂತ ಜಾಸ್ತಿನೇ ಉಳಿತಾ ಇತ್ತು. ಫಸ್ಟ್ ಆಫ್ ಆಲ್ ಈಗ ಬಂದ್ಕೊಂಡು ಸೋರಿಕೆ ಆಗಿದೆ ಜನರಿಂದ ಅಂತ ಜನರ ಮೇಲೆ ಗೂಬೆ ಕೂರಿಸ್ತಾ ಹೋಗ್ತಾ ಇದ್ದಾರೆ ಇವರು. ಈ ತರದ ನಾಟಕಗಳು ಬೇಡ. ನೀವೇನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ ಅದನ್ನ ಮೊದಲೇ ಹಾಕಬೇಕಿತ್ತು. ಈಗ ಹಾಕ್ತಿದ್ದೀರಿ, ಅದನ್ನ ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡಿ. ಆರ್ಥಿಕ ಸ್ಥಿತಿವಂತರಿಗೆ ಈ ಒಂದು ಯೋಜನೆ ಬೇಡ. ಅವರು ಸ್ವಯಂ ಪ್ರೇರಿತವಾಗಿ ಹಿಂದೆ ಹೋದ್ರೆ ಸರ್ಕಾರ ಪ್ರೋತ್ಸಾಹ ಮಾಡ್ತದಂತೆ. ಯಾವ ರೀತಿ ಪ್ರೋತ್ಸಾಹ ಮಾಡ್ತದೆ ಗೊತ್ತಿಲ್ಲ. ಸೊ ಇದನ್ನ ಮೊದಲೇ ಹೇಳಬೇಕಿತ್ತು ರೀ. ಈಗ ನೋಡಿ, ಆರ್ಥಿಕ ಸ್ಥಿತಿವಂತರಿಗೆ ಬೇಡ, ಹೌದು, ಆ ದುಡ್ಡಿನ ಅವಶ್ಯಕತೆ ಇರೋದಿಲ್ಲ. ನೀವಾಗೇ ಹಾಕ್ತಾ ಇದ್ದೀರಿ ಅಂತಂದಾಗ ಅವ್ರು ಸುಮ್ಮನೆ ಇರ್ತಾರೆ. ಈ ರಿಕ್ವೆಸ್ಟ್ ಅನ್ನ ಅಥವಾ ಈ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ಮೊದಲೇ ಹಾಕಿದ್ರೆ ನೀವು ಸೇಫ್ ಆಗ್ತಾ ಇದ್ರಿ, ಸರ್ಕಾರ ಸೇಫ್ ಆಗ್ತಾ ಇದೆ. ಎಲ್ಲ ಆದ್ಮೇಲೆ ಬಂದ್ಕೊಂಡು ಆ ರಿಸ್ಟ್ರಿಕ್ಷನ್ ಈ ರಿಸ್ಟ್ರಿಕ್ಷನ್ ಅಂತ ಹೋದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಒಟ್ಟಾರೆ ಈಗ ಗ್ಯಾರಂಟಿಯನ್ನ ಸರ್ಜರಿ ಮಾಡೋಕೆ ಸರ್ಕಾರ ಮುಂದಾಗಿರುವಂತದ್ದು. ನೋಡೋಣ ಏನೆಲ್ಲ ಸರ್ಜರಿ ಮಾಡುತ್ತೆ, ನಮ್ಮ ಆರ್ಥಿಕತೆ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಈ ಒಂದು ಎಲ್ಲ ನ್ಯೂನ್ಯತೆಗಳಿಂದ. ಇದೆಲ್ಲವನ್ನ ಕಾದು ನೋಡಬೇಕಾಗಿದೆ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.